ಕಾಂಗ್ರೆಸ್ನಲ್ಲಿ ಮತ್ತೆ ಸಂಪುಟ ಪುನಾರಚನೆಗೆ ಒತ್ತಡ ಕೇಳಿ ಬರ್ತಾ ಇದೆ. 30ಕ್ಕೂ ಹೆಚ್ಚು ಹಿರಿಯ ಶಾಸಕರಿಂದ ಪ್ರತ್ಯೇಕ ಸಭೆ ನಡೆಸಲಾಗಿದೆ. ಸಿಎಂ ಹಾಗೆ ಡಿಸಿಎಂ ಬಣಗಳ ಶಾಸಕರಿಂದ ಒಟ್ಟಾಗಿ ಸಭೆ ನಡೆಸಲಾಗಿದೆ. ಲಕ್ಷ್ಮಣ ಸವದಿ, ಟಿಬಿ ಜಯಚಂದ್ರ, ಮಾಗಡಿ ಬಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ, ಪ್ರಸಾದ್ ಅಬ್ಬಯ್ಯ, ER ಕೃಷ್ಣಮೂರ್ತಿ, ಷಡಾಕ್ಷರಿ, ಜಿಟಿ ಪಾಟೀಲ್, ಅಶೋಕ ಪಟ್ಟಣ ಸೇರಿದಂತೆ 30 ಶಾಸಕರಿಂದ ಸಭೆ ನಡೆಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಸಿಎಂ ಹಾಗೆ ಡಿಸಿಎಂ ಎರಡೂ ಬಣದ ಹಿರಿಯ ಶಾಸಕರುಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಸಿಎಂ ಯಾರಾದರೂ ಆಗಲಿ ಸಚಿವ ಸ್ಥಾನವನ್ನ ನಮಗೆ ನೀಡಿ ಅಥವಾ ಪುನಾರಚನೆ ಮಾಡಿ ಅದರಲ್ಲಿ ಹಿರಿಯರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ಒಂದು ವಿಚಾರಗಳು ಇಲ್ಲಿ ಚರ್ಚೆಯಾಗಿರುವಂಥದ್ದು. 30 ಶಾಸಕರಿಂದ ಸಭೆಯನ್ನು ನಡೆಸಲಾಗಿದೆ. ಸಾಕಷ್ಟು ಜನ ಹಿರಿಯ ಶಾಸಕರುಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ರು. ಡಿಸಿಎಂ ಹಾಗೆ ಸಿಎಂ ಎರಡೂ ಬಣಗಳ ಶಾಸಕರಿಂದ ಒಟ್ಟಾಗಿ ಸಭೆಯನ್ನು ನಡೆಸಲಾಗಿದೆ. ಇನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಸಂಪುಟ ಪುನಾರಚನೆ ಆಗದಿದ್ರೆ ನಮ್ಮ ಭವಿಷ್ಯ ಏನು? ಇದು ಹಿರಿಯ ಸಚಿವರ ಶಾಸಕರುಗಳ ಒಂದು ಆತಂಕ. ಪಕ್ಷಕ್ಕಾಗಿ ಕೆಲಸ ಮಾಡಿ 5-6 ಬಾರಿ ಗೆದ್ದಿದ್ದೇವೆ, ಅಧಿಕಾರ ಇಲ್ದಿದ್ರೆ ಸಂಘಟನೆ ಹೇಗೆ ಮಾಡುವುದು? ಅದರಲ್ಲೂ ಕೂಡ ಹಿರಿಯ ಶಾಸಕರುಗಳು ನಮಗೇನೆ ಅಧಿಕಾರ ಇಲ್ಲ ಅಂತಂದ್ರೆ ನಾವು ಜನಗಳ ಬಳಿ ಹೋಗೋದು ಹೇಗೆ, ಕೆಲಸ ಮಾಡೋದು ಹೇಗೆ, ಅಥವಾ ಸಂಘಟನೆ ಮಾಡೋದು ಹೇಗೆ? ಈ ರೀತಿಯಾದಂತಹ ಆತಂಕವನ್ನ ಇದ್ರ ಜೊತೆಗೆ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಚರ್ಚೆ ಆಗಿರುವಂಥದ್ದು. ಯಾಕಂದ್ರೆ ಎಲ್ಲರೂ ಕೂಡ ಹಿರಿಯ ಶಾಸಕರಿದ್ದಾರೆ, ಜೊತೆಗೆ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಸಾಕಷ್ಟು ಚಿಂತನೆಗಳಾಗಿರುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗಬೇಕು. ಅದ್ರ ಜೊತೆಗೆ ಹಿರಿಯ ಶಾಸಕರುಗಳೇನಿದ್ದಾರೆ, ಈಗಾಗಲೇ 4 ಬಾರಿ 5 ಬಾರಿ 6 ಬಾರಿ ಗೆದ್ದಿರುವಂತಹ ಶಾಸಕರುಗಳಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ವಿಚಾರಗಳು ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಸರ್ ಮಾತಾಡಬೇಡ್ರಿ, 1 ನಿಮಿಷ. ಜಿಡಿ ಬನ್ನಿ ಸರ್, ಸ್ಟೇಷನ್ ಸಿಕ್ಕಿಲ್ಲ. ಸೇರಿದ್ರು ಸರ್. ಟೋಟಲ್ ಇಂದ 4 ಜನ ಅವರು ಬೇರೆ ಬೇರೆ ಕಾರಣದಿಂದ ಮ್ಯಾರೇಜ್ ಹೋಗಿದ್ರು, ಬೇರೆ ಏನೋ ಪ್ರಾಬ್ಲಮ್ಗಳಿಂದ ಬರಲಿಲ್ಲ. 4 ಜನ, ಒಟ್ಟು 30 ಜನ ನಾವು ಟೋಟಲ್ ಆಗಿ ಸೋಮವಾರ ದಿನ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಇಬ್ಬರು ಮೀಟ್ ಮಾಡಿ ರೀಶಫಲ್ ಮಾಡಿ ಅಂತ ಹೇಳಕ್ಕೆ ಕೇಳ್ಬಿಟ್ಟು, ಆಮೇಲೆ 26ನೇ ತಾರೀಕು ಅಸೆಂಬ್ಲಿ ಮುಗಿತದೆ. 26ನೇ ತಾರೀಕು ಸಾಯಂಕಾಲ ಇವ್ರು ಪರ್ಮಿಷನ್ ತಗೊಂಡು 26ನೇ ತಾರೀಕು 30 ಜನ ನಾವು ಡೆಲ್ಲಿಗೆ ಹೋಗ್ತೀವಿ. ಮುಖ್ಯ ಉದ್ದೇಶ ಏನು ಸರ್? ಮುಖ್ಯ ಉದ್ದೇಶ ರೀಶಫಲ್ ಮಾಡಿ ನಮ್ಮ 30 ಜನಕ್ಕೂ ಮಂತ್ರಿ ಕೊಡೋದು, ನಮ್ಮೊಳಗೆ 20-25 ಜನ ಕೊಡಿ ಹೊಸದಾಗಿ ಅಂತ ಅಷ್ಟೇ ಇದೆ. ಈ ಸಭೆ ಸೇರೋ 30 ಜನರಲ್ಲಿ 30 ಜನದಾಗ ಒಂದು 22 ಜನ ಕೊಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಈಗ ನಾಯಕತ್ವ ಬದಲಾವಣೆ ನಮ್ಗೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಪ್ಯೂರ್ಲಿ ನಮ್ದೇನು 1 ಪಾಯಿಂಟ್ ಪ್ರೋಗ್ರಾಮ್ ರೀಶಫಲ್ ಟು ಗಿವ್ ಚಾನ್ಸ್ ಟು ಎವರಿಬಡಿ. 26 ಜನ ಸೇರಿದ್ರು ಸರ್. ಟೋಟಲ್ ಇಂದ 4 ಜನ ಅವರು ಬೇರೆ ಬೇರೆ ಕಾರಣದಿಂದ ಮ್ಯಾರೇಜ್ ಹೋಗಿದ್ರು, ಬೇರೆ ಏನೋ ಪ್ರಾಬ್ಲಮ್ಗಳಿಂದ ಬರಲಿಲ್ಲ. 4 ಜನ, ಒಟ್ಟು 30 ಜನ ನಾವು ಟೋಟಲ್ ಆಗಿ ಸೋಮವಾರ ದಿನ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಇಬ್ಬರು ಮೀಟ್ ಮಾಡಿ ರೀಶಫಲ್ ಮಾಡಿ ಅಂತ ಹೇಳಕ್ಕೆ ಕೇಳ್ಬಿಟ್ಟು, ಆಮೇಲೆ 26ನೇ ತಾರೀಕು ಅಸೆಂಬ್ಲಿ ಮುಗಿತದೆ. 26ನೇ ತಾರೀಕು ಸಾಯಂಕಾಲ ಇವ್ರು ಪರ್ಮಿಷನ್ ತಗೊಂಡು 26ನೇ ತಾರೀಕು 30 ಜನ ನಾವು ಡೆಲ್ಲಿಗೆ ಹೋಗ್ತೀವಿ. ಮುಖ್ಯ ಉದ್ದೇಶ ಏನು ಸರ್? ಮುಖ್ಯ ಉದ್ದೇಶ ರೀಶಫಲ್ ಮಾಡಿ ನಮ್ಮ 30 ಜನಕ್ಕೂ ಮಂತ್ರಿ ಕೊಡೋದು, ನಮ್ಮೊಳಗೆ 20-25 ಜನ ಕೊಡಿ ಹೊಸದಾಗಿ ಅಂತ ಅಷ್ಟೇ ಇದೆ. ಈ ಸಭೆ ಸೇರೋ 30 ಜನರಲ್ಲಿ 30 ಜನದಾಗ ಒಂದು 22 ಜನ ಕೊಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಈಗ ನಾಯಕತ್ವ ಬದಲಾವಣೆ ನಮ್ಗೆ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಪ್ಯೂರ್ಲಿ ನಮ್ದೇನು 1 ಪಾಯಿಂಟ್ ಪ್ರೋಗ್ರಾಮ್ ರೀಶಫಲ್ ಟು ಗಿವ್ ಚಾನ್ಸ್ ಟು ಎವರಿಬಡಿ. 26 ಜನ ಸೇರಿದ್ರು ಸರ್. ಟೋಟಲ್ ಇಂದ 4 ಜನ ಅವರು ಬೇರೆ ಬೇರೆ ಕಾರಣದಿಂದ ಮ್ಯಾರೇಜ್ ಹೋಗಿದ್ರು, ಬೇರೆ ಏನೋ ಪ್ರಾಬ್ಲಮ್ಗಳಿಂದ ಬರಲಿಲ್ಲ. 4 ಜನ, ಒಟ್ಟು 30 ಜನ ನಾವು ಟೋಟಲ್ ಆಗಿ ಸೋಮವಾರ ದಿನ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಇಬ್ಬರು ಮೀಟ್ ಮಾಡಿ ರೀಶಫಲ್ ಮಾಡಿ ಅಂತ ಹೇಳಕ್ಕೆ ಕೇಳ್ಬಿಟ್ಟು, ಆಮೇಲೆ 26ನೇ ತಾರೀಕು ಅಸೆಂಬ್ಲಿ ಮುಗಿತದೆ. 26ನೇ ತಾರೀಕು ಸಾಯಂಕಾಲ ಇವ್ರು ಪರ್ಮಿಷನ್ ತಗೊಂಡು ಏನ್ ಸಭೆಯಲ್ಲಿ ಇವತ್ತು ನಾವೇನು 30 ಜನ ಸೇರಿದ್ರಿ.
ಸೊ ಸೀನಿಯರ್ ಸೇರಿದ್ದೀವಿ. ಈಗ ಹಿಂದೆ ಮತ್ತೆ ಕಾಂಗ್ರೆಸ್ ಬರಬೇಕಾದ್ರೆ ನೀವೆಲ್ಲ ಕೂಡ ಈ ಒಂದು ಹಳೆ ಕ್ಯಾಬಿನೆಟ್ ಚೇಂಜ್ ಮಾಡಿ ನಮ್ಮಲ್ಲಿ ಅರ್ಹ ಇರ್ತಕ್ಕಂಥವರಿಗೆ ಜಿಲ್ಲಾವರು ಪ್ರಾತಿನಿಧ್ಯ ಮೇಲೆ ಕೊಡಬೇಕು, ನಮ್ಮ ಸೀನಿಯರ್ಸನ್ನ ಮಂತ್ರಿಗಳು ಮಾಡಬೇಕು ಅಂತೇಳಿ ಒಕ್ಕೊರಲಿನಿಂದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ DCM ಅನ್ನು ಭೇಟಿ ಮಾಡೋದು, ನಂತರ ಡೆಲ್ಲಿಗೆ ಹೋಗಿ ವರಿಷ್ಠರ ಭೇಟಿ ಮಾಡೋದು ಅಂತ ತೀರ್ಮಾನ ಆಯ್ತು. ಯಾವ ಹೋಗ್ತೀರಾ ಸರ್ ಡೆಲ್ಲಿಗೆ ಸರ್? 26 ಡೆಲ್ಲಿಗೆ 26ಕ್ಕೆ ಹೋಗ್ತೀವಿ. ಎಷ್ಟು ಎಲ್ಲರೂ ಹೋಗ್ತೀರಾ ಸರ್? ಎಲ್ಲರೂ ಹೋಗ್ತೀವಿ ಸರ್ ಮುಖ್ಯವಾಗಿ ಈ 30